ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ಕೆಐಎಡಿಬಿಯಲ್ಲಿ ಭಾರಿ ಭ್ರಷ್ಟಾಚಾರ ನಡೀತಾ ಇದೆ ಅಂತ ನಿಸ್ವಾರ್ಥ ಸೇವಾ ಸಮಿತಿ ಗಂಭೀರ ಆರೋಪವನ್ನು ಮಾಡ್ತಾ ಇದೆ. ಉದ್ಯಮಿಗಳಿಗೆ ಜಾಗ ನೀಡಲು ಮಧ್ಯವರ್ತಿಗಳು ಲಂಚ ಪಡಿತಾ ಇದ್ದಾರೆ. ಲಂಚ ಕೊಟ್ಟರಷ್ಟೇ ಕೆಐಎಡಿಬಿ ಜಾಗ ಮಂಜೂರು ಮಾಡ್ತಾ ಇದೆ ಅಂತ ನಿಸ್ವಾರ್ಥ ಸೇವಾ ಸಮಿತಿ ಆರೋಪವನ್ನು ಮಾಡ್ತಿದೆ. ಈಗಾಗಲೇ ಮಧ್ಯವರ್ತಿಗಳು 8 ಜನರಿಗೆ ಮೋಸ ಮಾಡಿದ್ದು ಕೆಐಎಡಿಬಿ ಭ್ರಷ್ಟಾಚಾರದ ವಿರುದ್ಧ ಪ್ರತಿಭಟನೆಯನ್ನು ಕೂಡ ಮಾಡಲಾಯಿತು. ಕೆಐಎಡಿಬಿ ನೀತಿ ವಿರುದ್ಧ ಸಿಡಿದೆದ್ದ ನಿಸ್ವಾರ್ಥ ಸೇವಾ ಸಮಿತಿ ಕೆಐಎಡಿಬಿ ಕೇಂದ್ರ ಕಚೇರಿ ಮುಂದೆ ಶಾಂತಿಯುತವಾಗಿ ಪ್ರತಿಭಟನೆಯನ್ನು ನಡೆಸಿದೆ. ಕೋರ್ಟಿಂದ ಆರ್ಡರ್ ತಗೊಬಂದು ಹತ್ರ ಆಲ್ಮೋಸ್ಟ್ 1 ವರ್ಷ ಆಗಿದೆ. ಅದಕ್ಕೆ ಕ್ಯಾರೇನೆ ಅಂತ ಹೇಳ್ತಾ ಇಲ್ಲ. ಅದು ಕೆಲವರಿಗೆ ನಾನು ಏನು ಹೇಳ್ತೇನೆ, ಒಂದೇ 3 ತಿಂಗಳಲ್ಲೇ ಚೇಂಜ್ ಮಾಡಿಕೊಟ್ಟವ್ರೆ. ಅದು ಪಾರ್ಕ್ ಏರಿಯಾನೇ ಚೇಂಜ್ ಮಾಡಿಕೊಟ್ಟವ್ರೆ. ಅದಕ್ಕೆಲ್ಲ ವಿತ್ ದಾಖಲೆ ಇದೆ. ಫಸ್ಟ್ ಮುಂಚೆ ಇರುತ್ತೆ. ಇದು 6G ಇಲ್ಲಿ ನೋಡಿ. ಎಷ್ಟೋ ಜನ ನವೋದ್ಯಮಿಗಳು ಅಂದರೆ ಉದ್ಯೋಗ ಕಟ್ಕೋಬೇಕು ಅಂತ ಬರ್ತಾರೆ. ಅದರಲ್ಲಿ ಏನಾಗುತ್ತೆ, ಕೆಲವೊಬ್ಬರು ದುಡ್ಡು ಕೊಟ್ಟರೆ ಕೆಲಸ ಆಗೋದನ್ನ ಥರ ಸೃಷ್ಟಿ ಮಾಡಿದ್ದಾರೆ. ಕೆಲವೊಬ್ಬರು ಏಜೆಂಟ್ಗಳು, ಅದು ಬ್ರೋಕರ್ಗಳು. ಅದಕ್ಕೆ ಇವಾಗ ಕೆಲವು ಒಬ್ಬ ಬ್ರೋಕರ್ಗೆ ಒಬ್ಬ ST ಅಂತಲೂ ತೋರಿಸಿ ತೊಗೊಂಡಿದ್ದಾನೆ, SC ಅಂತಲೂ ತೋರಿಸಿ ಜಮೀನು ತೊಗೊಂಡಿದ್ದಾನೆ. 2 ಎಕರೆ ಲಿಮಿಟ್ಸ್ ಇರುತ್ತೆ ಗೌರ್ಮೆಂಟಿಂದ. 75% ಕೊಡಬೇಕು ಅಂದರೆ 2 ಎಕರೆ ಲಿಮಿಟ್ ಇರುತ್ತೆ. ಅವನು ತಗೊಳ್ಳೋದು ಮತ್ತು ಅವನ ಹೆಂಡತಿ ಹೆಸರು ಟ್ರಾನ್ಸ್ಫರ್ ಮಾಡೋದು, ತಗೊಳ್ಳೋದು ಅವ್ರ ಅಮ್ಮನ ಹೆಸರು ಟ್ರಾನ್ಸ್ಫರ್ ಮಾಡೋದು. ಈ ಥರ SCP TSP ಅಮೌಂಟ್ 17ರಿಂದ 20 ಕೋಟಿ ರೂಪಾಯಿವರೆಗೂ ಮಿಸ್ಯೂಸ್ ಮಾಡ್ಕೊಂಡಿದ್ದಾನೆ. ಆ ವ್ಯಕ್ತಿಗೆ ಲಿಟಿಗೇಷನ್ ಇಲ್ಲ ಅಂದರೂ ಸಹ ಪಾರ್ಕ್ನ ಕಟ್ ಮಾಡಿ ಬೇರೆ ಯಾವುದೋ ಏರಿಯಾ ಇರೋಂಥರನ್ನ ಪಾರ್ಕ್ನ ಇಲ್ಲಿ ಕಟ್ ಮಾಡಿ ಕೊಟ್ಟಿದ್ದಾರೆ. ನಮ್ಮ ಒತ್ತಾಯ ಏನಂದರೆ, ಈ ಥರ ಲಿಟಿಗೇಷನ್ ಇದ್ದು ಅಂತಲೇ ಅಂದರೆ ನೋಡಿ ಮೇಡಮ್, ಒಬ್ಬ ವ್ಯಕ್ತಿಗೆ 2 ಎಕರೆ ಲಿಮಿಟ್ ಕೊಡಬೇಕು ಅಂತ ಇರುತ್ತೆ. ನಮ್ಮ ಹಿರಿಯರು, ನಮ್ಮ CG ಶ್ರೀನಿವಾಸ್ ಸರ್ ಅಂತೇಳಿ ಫೈಟ್ ಮಾಡಿ ಅವರೆಲ್ಲ ನಮಗೆ 75% ಸಬ್ಸಿಡಿ ಕೊಡಿಸಿದ್ದಾರೆ. ಕೆಲವು ಸುಮಾರು ಸಬ್ಸಿಡಿ ಕೊಡಿಸಿದ್ದಾರೆ. ಕೆಲವೊಬ್ಬ ಬ್ರೋಕರ್ಗಳು, ಯಾಕಂದರೆ ಅವರೆಲ್ಲ ಇಲ್ಲಿ ವರ್ಷ ಪ್ರಯತ್ನ ಮಾಡಿದ್ರು ಜಾಗ ಇಲ್ಲ ಅಂತ ಹೇಳ್ತಾರೆ. ಜಾಗ ಯಾರಿಗೆ ಕೊಡ್ತಾರೆ ಅಂದರೆ, ಯಾರು ಹಣ ಕೊಡ್ತಾರೆ, ಲಂಚ ಯಾರು ಕೊಡ್ತಾರೆ ಅವ್ರಿಗೆ ಮಾತ್ರ ಕೊಡ್ತಾರೆ. ನಾವೆಲ್ಲ ದಲಿತರಿಗೆ ಸರಿಯಾದ ಜಾಗ ಕೊಡಲ್ಲ. ಆಮೇಲೆ ಎಲ್ಲೋ ಲಿಟಿಗೇಷನ್ ಇರೋದು ಕೊಡ್ತಾರೆ, ಇಲ್ಲ ಹಬ್ಬ ಇರೋದು ಕೊಡ್ತಾರೆ. ಅಲ್ಲಿ ಕೆಲಸ ಮಾಡೋಕ್ಕೆ ಆಗಲ್ಲ. ನಾವು ಫಸ್ಟ್ ಜನ್ರೇಷನ್ ಎಂಟ್ರಪ್ರನರು. ಓಕೆನಾ ಮೇಡಮ್? ನಾವು ಆಲ್ರೆಡಿ ನಾವು ಮಾಡ್ಯುಲರ್ ಫರ್ನಿಚರ್ಸ್ ಇಂಡಸ್ಟ್ರಿ ಅಂತ ನಾವು ಮಾಡಿದ್ದೀವಿ. ಅದು ರೆಂಟಲ್ಲಿದೆ. ಆ ರೆಂಟಿಂದ ನಮಗೆ 2018-19ರಿಂದ ನಮಗೆ ಗೊತ್ತಾಯಿತು ಈ ಥರ ನಮಗೆ ಲ್ಯಾಂಡು ಸಬ್ಸಿಡಿಯಲ್ಲಿ ಸಿಗುತ್ತೆ ಅಂತ. ನಾವು ಅವಾಗ ಅಪ್ಲೈ ಮಾಡಿದ್ವಿ. ನಮಗೆ DICಯಿಂದ 2 ಎಕರೆ ಅಲಾಟ್ ಆಯಿತು. ಅಲ್ಲಿಂದ ನಮಗೆ 4ರಿಂದ 5 ವರ್ಷವರೆಗೂ ನಮಗೆ ಲ್ಯಾಂಡ್ ಕೊಡಲಿಲ್ಲ. ಆಮೇಲೆ ನಮ್ಮ ಸಂಸ್ಥೆಯಿಂದ ಎಲ್ಲ ಹೋರಾಟ ಮಾಡಿದಾದಮೇಲೆ 2 ಎಕರೆ ಬದಲಾಗಿ 1 ಎಕರೆ ಕೊಡ್ತೀವಿ ಅಂತ ಹೇಳಿದ್ರು. ಅದು ಬಂದುಬಿಟ್ಟು ಲಿಟಿಗೇಷನ್ ಇರೋದು ಕೊಟ್ಟರು. 2 ವರ್ಷ ಸತತವಾಗಿ ಲಿಟಿಗೇಷನ್ ಇರೋದನ್ನು ಕ್ಲಿಯರ್ ಮಾಡಿ ಅಂತ ನಾವು ಮನವಿ ಕೊಟ್ಟರು. ನನ್ನ ಹತ್ರ ಎಲ್ಲ ದಾಖಲೆಗಳಿದೆ ಮನವಿ ಕೊಟ್ಟಿರೋದು. ಅಷ್ಟು ಸರಿ ಮನವಿ ಕೊಟ್ಟರು, ಒಂದು ಸರಿ ಅದಕ್ಕೆ ಹೈಕೋರ್ಟಿಂದ ಸ್ಟೇ ಆರ್ಡರ್ ತೊಗೊಬಂದಿದ್ದೀವಿ ಅಂತ ಹೇಳ್ತಾರೆ. ಅದೆಲ್ಲ KIDB ಅಧಿಕಾರಿಗಳು ಮಾಡಿರ್ತಕ್ಕಂಥ ಷಡ್ಯಂತ್ರ.